Hello students, myself I am Sahana, economics lecturer in Alpha Pre-University College, Nagar. Today we start with second PUC economics. The second PUC economics can be broadly classified into two parts. The first part is microeconomics, another one macroeconomics. Under microeconomics we have studied 6 chapters and macroeconomics we have studied 6 chapters. So total number of chapters in second PUC economics is 12 chapters according to your Karnataka PU board. Now we talk about very interesting chapter under microeconomics is chapter 1, that is introduction. The introduction chapter, total weightage of this chapter is 6 marks. The 6 marks is divided into 1 mark question is 2 questions, 4 marks question is 1 question. Okay, so total weightage of this chapter is 6 marks. Now we talk about, let me first discuss about what do you mean by economics. You know students, the English word economics is derived from the 2 Greek words. The first Greek word is oikos and second Greek word is nomia. Okay, so the English word economics is derived from the 2 Greek words. The first one oikos and the second one is nomia. The first Greek word oikos in English meaning household and the second Greek word nomia in English meaning management. Therefore, economics is a study of household management. So, economics is a study of household management. It is very simple and it is very narrow meaning. Okay, economics ಅನ್ನೋದು ಬರೀ ಹೌಸ್ಹೋಲ್ಡ್ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ. ಹೌಸ್ಹೋಲ್ಡ್ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಹೌಸ್ಹೋಲ್ಡ್ಸಲ್ಲಿ ಯಾವ್ಯಾವ ಥರ ಹೌಸ್ಹೋಲ್ಡ್ನ ನಾವು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತೇಳಿ ಸ್ಟಡಿ ಮಾಡೋದು. ಆ್ಯಕ್ಚುಲಿ ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ನ್ಯಾರೋ ಮೀನಿಂಗ್ ಆಗುತ್ತೆ. ಡಿಫ್ರೆಂಟ್ ಎಕನಾಮಿಕ್ಸ್ನ ಡಿಫ್ರೆಂಟಾಗಿ ಡಿಫೈನ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಡೆಫಿನೇಷನ್ ಯಾವುದು ಅಂತ ಹೇಳಿದ್ರೆ, ಸೊ ಎಕನಾಮಿಕ್ಸ್ ಇಸ್ ಎ ಸೈನ್ಸ್ ವಿಚ್ ಡೀಲ್ಸ್ ವಿತ್ allocation of scarce resources among alternative users to satisfy human wants is called economics. You know, economics is one of the social science subject. ನೀವು 10th ಸ್ಟ್ಯಾಂಡರ್ಡಲ್ಲಿ ಎಲ್ಲ ಯಾವುದ್ರಲ್ಲಿ ಓದಿರ್ತೀರ ಎಕನಾಮಿಕ್ಸ್ ಅಂತ ಹೇಳಿದ್ರೆ, ಸೋಷಿಯಲ್ ಸೈನ್ಸಲ್ಲಿ ಬರೋ ಅಂಥ ಒನ್ ಆಫ್ ದಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದು ಅಂತ ಹೇಳಿದ್ರೆ ಎಕನಾಮಿಕ್ಸ್ ಆಗಿರುತ್ತೆ. ಓಕೆ, ಸೊ 1776ಅಲ್ಲಿ ದ ಇಯರ್ 1776ಅಲ್ಲಿ ಫೇಮಸ್ ಎಕನಾಮಿಸ್ಟ್ ಒಬ್ಬರು ಬರ್ತಾರೆ. ಯಾರಂತ ಹೇಳಿದ್ರೆ ಆಡಮ್ ಸ್ಮಿತ್. ಆಡಮ್ ಸ್ಮಿತ್ತು 1776ಅಲ್ಲಿ ಒಂದು ಫೇಮಸ್ ಬುಕ್ ಬರೀತಾರೆ. ಆ ಬುಕ್ ನೇಮ್ ಏನಂತ ಹೇಳಿದ್ರೆ ವೆಲ್ತ್ ಆಫ್ ನೇಷನ್. ಸೊ ಬಿಫೋರ್ 1776ಗಿಂತ ಬಿಫೋರ್ ಎಕನಾಮಿಕ್ಸ್ನ ಪೊಲಿಟಿಕಲ್ ಸೈನ್ಸ್ ಜೊತೆಗೆ ಒಂದು ಮರ್ಜ್ ಆಗಿ ಸಬ್ಜೆಕ್ಟಾಗಿ ಓದ್ತಿರ್ತೀವಿ. ಎಕನಾಮಿಕ್ಸ್ ಅಂತ ಒಂದು ಸಪ್ರೇಟ್ ಸಬ್ಜೆಕ್ಟ್ ಇರಲ್ಲ. ಯಾವಾಗ ಅಂತ ಹೇಳಿದ್ರೆ ಬಿಫೋರ್ 1776ಅಲ್ಲಿ. 1776ಅಲ್ಲಿ ಫೇಮಸ್ ಎಕನಾಮಿಸ್ಟ್ ಆಡಮ್ ಸ್ಮಿತ್ ಒಂದು ಬುಕ್ ಬರೀತಾರೆ, ವೆಲ್ತ್ ಆಫ್ ನೇಷನ್ ಅಂತ. ವೆಲ್ತ್ ಆಫ್ ನೇಷನಲ್ಲಿ ಎಕನಾಮಿಕ್ಸ್ನ ಸಪ್ರೇಟಾಗಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ಎಕನಾಮಿಕ್ಸ್ನ ಪೊಲಿಟಿಕಲ್ ಸೈನ್ಸಿಂದ ಸಪ್ರೇಟಾಗಿ ತೆಗೆದು ಎಕನಾಮಿಕ್ಸ್ ಅಂತ ಹೊಸ ಸಬ್ಜೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಿ ಎಕನಾಮಿಕ್ಸ್ ಅನ್ನೋದನ್ನು ಸ್ಟಡಿ ಮಾಡ್ತಿರ್ತೀವಿ. ಸೊ ಬಿಫೋರ್ 1776 ಪೊಲಿಟಿಕಲ್ ಸೈನ್ಸ್ ಜೊತೆ ಇತ್ತು. ಆಡಮ್ ಸ್ಮಿತ್ ಬಂದಮೇಲಿಂದ ಅದು ಸಪ್ರೇಟ್ ಸಬ್ಜೆಕ್ಟ್ ಆಗಿದೆ. ದಟ್ ಈಸ್ ವೈ ಆಡಮ್ ಸ್ಮಿತ್ ಈಸ್ ನೋನ್ ಆಸ್ ದ ಫಾದರ್ ಆಫ್ ಎಕನಾಮಿಕ್ಸ್. ಸೊ ಕಮಿಂಗ್ ಟು ದ ಪಾಯಿಂಟ್, ಸೊ ಎಕನಾಮಿಕ್ಸ್ ಇಸ್ ಒನ್ ಆಫ್ ದ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ವಿಚ್ ಡೀಲ್ಸ್ ವಿತ್. ಎಕನಾಮಿಕ್ಸ್ ಏನು ಡೀಲ್ಸ್ ಮಾಡುತ್ತೆ ಅಂತ ಹೇಳಿದ್ರೆ ಅಲೋಕೇಶನ್ ಆಫ್ ಸ್ಕೇರ್ಸ್ ರಿಸೋರ್ಸಸ್. ಸ್ಕೇರ್ಸ್ ರಿಸೋರ್ಸಸ್ ಮೀನ್ಸ್ ರಿಸೋರ್ಸಸ್ ಆರ್ ಲಿಮಿಟೆಡ್. ರಿಸೋರ್ಸಸ್ ಲಿಮಿಟೆಡ್ ಆಗಿರೋದನ್ನ ಹೌ ಟು ಬಿ ಅಲೋಕೇಟೆಡ್, ಹೇಗೆ ಅಲೋಕೇಟೆಡ್ ಮಾಡ್ತೀವಿ ಅಮಾಂಗ್ ಆಲ್ಟರ್ನೇಟಿವ್ ಯೂಸರ್ಸ್, ಅದನ್ನು ಹೇಗೆ ಆಲ್ಟರ್ನೇಟಿವ್ ಆಗಿ ಯೂಟಿಲೈಸ್ ಮಾಡಿಕೊಂಡು ಹ್ಯೂಮನ್ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡ್ತೀವಿ ಅಂತೇಳಿ ಎಕ್ಸ್ಪ್ಲೈನ್ ಮಾಡೋದನ್ನೇ ಎಕನಾಮಿಕ್ಸ್ ಅಂತೇಳಿ. ಸೊ ಎಕನಾಮಿಕ್ಸ್ ಒನ್ ಆಫ್ ದ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಆಗಿದೆ. ಎಕನಾಮಿಕ್ಸ್ ಏನು ಡೀಲ್ಸ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ಕೇರ್ ರಿಸೋರ್ಸಸ್ ಲಿಮಿಟೆಡ್ ರಿಸೋರ್ಸಸ್ನ ಹೇಗೆ ಅಲೋಕೇಟೆಡ್ ಮಾಡಿ ಅದನ್ನು ಆಲ್ಟರ್ನೇಟಿವ್ ಆಗಿ ಹೇಗೆ ಯೂಟಿಲೈಸ್ ಮಾಡಿಕೊಂಡು ನಮ್ಮ ವಾಂಟ್ಸ್ ಹ್ಯೂಮನ್ ವಾಂಟ್ಸ್ನ ಹೇಗೆ ಸ್ಯಾಟಿಸ್ಫೈ ಮಾಡ್ತೀವಿ ಅಂತೇಳಿ
ರೆಫರ್ ಮಾಡೋದನ್ನೇ ಎಕನಾಮಿಕ್ಸ್ ಅಂತೇಳಿ ತಿಳ್ಕೊತೀವಿ. ಸೊ ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್ ಕೊಡ್ತೀನಿ. ಒಂದು ರಿಸೋರ್ಸಸ್ ತೊಗೊಳ್ಳಿ. ಯಾವ ರಿಸೋರ್ಸ್ ತೊಗೋಬೋದು ಅಂತ ಹೇಳಿದ್ರೆ ವಾಟರ್. ಇನ್ ರೀಸೆಂಟ್ ಡೇಸಲ್ಲಿ ವಾಟರ್ ಇಸ್ ದ ಸ್ಕೇರ್ ರಿಸೋರ್ಸಸ್ ಆಗಿದೆ. ವಾಟರ್ನ ಡಿಫ್ರೆಂಟ್ ಪರ್ಪಸ್ಗೆ ನಾವು ಯುಟಿಲೈಸ್ ಮಾಡ್ಕೋತಾ ಹೋಗ್ತೀವಿ. ಓಕೆ, ವಾಟರ್ನ ಡಿಫ್ರೆಂಟ್ ಪರ್ಪಸ್ಗೆ. ಫಸ್ಟ್ ಪರ್ಪಸ್ ಯಾವುದಕ್ಕೆ ಯೂಸ್ ಮಾಡ್ಕೋತೀವಿ ಅಂದರೆ ಒಂದು ಹೌಸ್ ಹೋಲ್ಡ್ ಪರ್ಪಸ್ಗೆ ಯೂಸ್ ಮಾಡ್ಕೋತೀವಿ. ಓಕೆ, ವಾಟರ್ನ ಯಾವುದಕ್ಕೆ ಯೂಸ್ ಮಾಡ್ಕೋಬೋದು? ಹೌಸ್ ಹೋಲ್ಡ್ ಪರ್ಪಸ್ಗೆ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಇಂಡಸ್ಟ್ರಿ ಪರ್ಪಸ್ಗೆ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಪವರ್ ಜನ್ರೇಷನ್ ಆರ್ ಎಲೆಕ್ಟ್ರಿಸಿಟಿ ಜನ್ರೇಷನ್ಗೂ ಕೂಡ ವಾಟರ್ನ ಯೂಸ್ ಮಾಡ್ಕೋತೀವಿ. ಸೊ ವಾಟರ್ ಈಸ್ ದ ಸ್ಕೇರ್ ರಿಸೋರ್ಸಸ್ ಆಗಿದೆ. ಸೊ ವಾಟರು ಸ್ಕೇರ್ ರಿಸೋರ್ಸ್ ಆಗಿದೆ. ಈ ಸ್ಕೇರ್ ರಿಸೋರ್ಸಸ್ನ ಡಿಫ್ರೆಂಟ್ ಪರ್ಪಸ್ಗೆ ಯುಟಿಲೈಸ್ ಮಾಡ್ಕೋಬೋದು. ಹೌಸ್ ಹೋಲ್ಡ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು, ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೋಬೋದು, ಇಂಡಸ್ಟ್ರಿಗೆ ಯೂಸ್ ಮಾಡ್ಕೋಬೋದು, ಪವರ್ ಜನ್ರೇಟಿಂಗ್ ಮಾಡೋದಕ್ಕೂ ಕೂಡ ಯುಟಿಲೈಸ್ ಮಾಡ್ಕೋಬೋದು. ಸೊ ಈ ಲಿಮಿಟೆಡ್ ರಿಸೋರ್ಸಸ್ನ ಯಾವ್ಯಾವ ಪರ್ಪಸ್ಗೆ ಎಲ್ಲದಕ್ಕೂ ಆಲ್ಟರ್ನೇಟಿವ್ ಯೂಸ್ ಮಾಡ್ಕೋಬೋದು ವಾಟರ್ನ. ಸೊ ಹೇಗೆ ಡಿಫ್ರೆಂಟ್ ಪರ್ಪಸ್ಗೆ ಯುಟಿಲೈಸ್ ಮಾಡಿಕೊಂಡು ಹ್ಯೂಮನ್ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡ್ತೀವಿ. ಯಾವುದು ಮೋರ್ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಫಸ್ಟುಗೆ ವಾಟರ್ನ ಪರ್ಪಸ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಯಾವುದು ಅಂತೇಳಿ ಅಲೋಕೇಟೆಡ್ ಮಾಡಿ ಆಲ್ಟರ್ನೇಟಿವ್ ಆಗಿ ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದನ್ನೇ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್, ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀವಿ. ನಿಮ್ಮ ಹತ್ರ 500 ರೂಪೀಸ್ ಇರುತ್ತೆ ಅಂದ್ಕೊಳ್ಳಿ. ಓಕೆ, ನಿಮ್ಮ ಹತ್ರ 500 ರೂಪೀಸ್ ಇದೆ. ಈ 500 ರೂಪೀಸು ಸ್ಕೇರ್ ರಿಸೋರ್ಸ್ ಆಗಿದೆ. ಓನ್ಲಿ 500 ರೂಪೀಸ್ ಮಾತ್ರ ಇದೆ. ಈ 500 ರೂಪೀಸ್ನ ನೀವು ಯಾವ್ಯಾವ ಥರ ಯೂಸ್ ಮಾಡ್ಕೋಬೋದು ಅಂದರೆ, ಒಂದು ಮೂವಿಗೆ ಹೋಗ್ಬೋದು, ಒಂದು ಮನೆಗೆ ರೇಷನ್ ಪರ್ಚೇಸ್ ಮಾಡ್ಬೋದು, ಆರ್ ಇನ್ನೇನಕ್ಕೆ ಯೂಟಿಲೈಸ್ ಮಾಡ್ಕೋಬೋದು ಅಂದರೆ ಒಂದು ಒಳ್ಳೆ ಫುಡ್ನ ಕನ್ಸಂಪ್ಷನ್ ಮಾಡ್ಬೋದು, ಆರ್ ಎನಿ ಅದರ್ ಶಾಪಿಂಗ್ ಹೋಗ್ಬೇಕಾದ್ರೂ 500 ರೂಪೀಸ್ನ ಯುಟಿಲೈಸ್ ಮಾಡ್ಕೋಬೋದು. ಇರೋ 500 ರೂಪೀಸಲ್ಲಿ ಡಿಫ್ರೆಂಟ್ ಪರ್ಪಸ್ಗೆ ಯುಟಿಲೈಸ್ ಮಾಡ್ಕೋಬೋದು. ಓಕೆ, ಒಂದು ಮೂವಿಗೆ ಹೋಗ್ಬೋದು, ರೇಷನ್ಗೆ ಹೋಗ್ಬೋದು, ಫಿಲಮ್ಗೆ ಹೋಗ್ಬೋದು, ಶಾಪಿಂಗ್ ಹೋಗ್ಬೋದು. ಸೊ ಇರೋದೇ 500 ರೂಪೀಸು. ಈ 500 ರೂಪೀಸ್ ಎಲ್ಲ ವಾಂಟ್ಸ್ನೂ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಆಲ್ಟರ್ನೇಟಿವ್ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನೆಕ್ಸ್ಟ್ ಯಾವುದು ಕೊಟ್ಟು ನಿಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡ್ಕೋತೀರಾ ಅಂತೇಳಿ ಎಕ್ಸ್ಪ್ಲೈನ್ ಮಾಡೋದನ್ನೇ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಎಕನಾಮಿಕ್ಸ್ ಈಸ್ ಎ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಅಲೋಕೇಶನ್ ಆಫ್ ಸ್ಕೇರ್ಸ್ ರಿಸೋರ್ಸಸ್ among alternative uses to satisfy human wants is called economics. It's very important question in 1 marks. Next topic, subject matter of economics. The subject matter of economics can be broadly classified into 2 parts or 2 sections. The first part is microeconomics, another one macroeconomics. You know, the word micro is derived from the Greek word mikros. Okay, the English word micro is derived from the Greek word mikros. Mikros in English meaning small. The English word macro is derived from the Greek word makros. Makros in English meaning large. So micro ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ನ ಸಬ್ಜೆಕ್ಟ್ ಮ್ಯಾಟರ್ ಆಗಿ ಕ್ಲಾಸಿಫೈಡ್ ಮಾಡ್ತೀವಿ. ಮೈಕ್ರೋ ಅಂತ ಹೇಳಿ ಅನ್ನೋ ವರ್ಡು ಒಂದು ಗ್ರೀಕ್ ವರ್ಡಿಂದ ಬಂದಿದೆ, ಮಿಕ್ರೋಸ್ ಅಂತ. ಮಿಕ್ರೋಸ್ ಅಂದರೆ ಇನ್ ಇಂಗ್ಲೀಷ್ ಮೀನಿಂಗ್ ಸ್ಮಾಲ್ ಅಂತ ಆಗುತ್ತೆ. ಆ್ಯಂಡ್ ದ ವರ್ಡ್ ಮ್ಯಾಕ್ರೋ ಅದು ಕೂಡ ಗ್ರೀಕ್ ವರ್ಡಿಂದ ಬಂದಿದೆ. ಯಾವುದು ಗ್ರೀಕ್ ವರ್ಡ್ ಅಂದರೆ ಮಕ್ರೋಸ್. ಮಕ್ರೋಸ್ನ ಇನ್ ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ ಅಂದರೆ ಲಾರ್ಜ್ ಅಂತ ಹೇಳ್ತೀವಿ. ಸೊ ಸಿಂಪಲಾಗಿ ಹೇಳೋದಾದರೆ ಮೈಕ್ರೋ ಎಕನಾಮಿಕ್ಸ್ ಈಸ್ ದಟ್ ಇಸ್ ದ ಸ್ಮಾಲ್ ಯೂನಿಟ್ ಆಫ್ ದ ಎಕಾನಮಿ, ಓನ್ಲಿ ಸ್ಮಾಲ್ ಪೋರ್ಷನ್ ಆಫ್ ದ ಎಕಾನಮಿ. The word macro means or macroeconomics means it studies the large portion of the economy. Next, meaning of microeconomics. Microeconomics, it is the study of small unit of the economy such as individual demand, individual consumer, individual supply, particular commodity prices, individual consumer, etc. ಸೊ ಮೈಕ್ರೋ ಎಕನಾಮಿಕ್ಸ್ ಏನು ಸ್ಟಡಿ ಮಾಡುತ್ತೆ ಅಂದರೆ ಸ್ಮಾಲ್ ಯೂನಿಟ್ ಆಫ್ ದ ಎಕಾನಮಿನಲ್ಲಿರುವಂಥ ಸ್ಮಾಲ್ ಪೋರ್ಷನ್ಸ್ ಬಗ್ಗೆ ಮಾತ್ರ ಸ್ಟಡಿ ಮಾಡುತ್ತೆ. ಹಾಗಾದರೆ ಯಾವ್ಯಾವುದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಡಿಮ್ಯಾಂಡ್ ಅಂತೇಳಿ. ಇಂಡಿವಿಜುವಲ್ ಡಿಮ್ಯಾಂಡ್ ಅಂದರೆ ಈಗ ಒಂದು ಮಾರ್ಕೆಟ್ ಅಂತ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಓಕೆ, ಮಾರ್ಕೆಟ್. ಈ ಮಾರ್ಕೆಟಲ್ಲಿ ಎ ಕನ್ಸ್ಯೂಮರ್ ಇರ್ತಾನೆ, ಕನ್ಸ್ಯೂಮರ್ ಬಿ ಇರ್ತಾನೆ, ಕನ್ಸ್ಯೂಮರ್ ಸಿ ಇರ್ತಾರೆ. ಓಕೆ, ಒಂದು ಮಾರ್ಕೆಟಲ್ಲಿ 3 ಜನ ಕನ್ಸ್ಯೂಮರ್ಸ್ ಇದ್ದಾರೆ. ಕನ್ಸ್ಯೂಮರ್ ಎ, ಕನ್ಸ್ಯೂಮರ್ ಬಿ, ಕನ್ಸ್ಯೂಮರ್ ಸಿ. ಓನ್ಲಿ ಕನ್ಸ್ಯೂಮರ್ ಎ ಕನ್ಸ್ಯೂಮರ್ದು ಡಿಮ್ಯಾಂಡ್ ಹೇಗಿದೆ ಅಂತೇಳಿ ಸ್ಟಡಿ ಮಾಡೋದು ಅದನ್ನು ಮೈಕ್ರೋ ಎಕನಾಮಿಕ್ಸ್. ಹಾಗೆಯೇ ಒಂದೇ ಒಂದು ಕಮಾಡಿಟಿದು ಸಪ್ಲೈ ಹೇಗಿದೆ ಅಂತೇಳಿ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಪರ್ಟಿಕ್ಯುಲರ್ ಕಮಾಡಿಟಿದು
ಪ್ರೈಸಸ್ ಹೇಗಿದೆ ಅಂತೇಳಿ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಇಂಡಿವಿಜುವಲ್ ಕನ್ಸ್ಯೂಮರ್, ಒಬ್ಬ ಕನ್ಸ್ಯೂಮರು ಅವನ ಬಗ್ಗೆ ಮಾತ್ರ ಸ್ಟಡಿ ಮಾಡಿದ್ರೆ ಅದನ್ನು ಮೈಕ್ರೋ ಎಕನಾಮಿಕ್ಸ್. ಸೊ ಸಿಂಪಲ್ ಆಗಿ ಹೇಳಿದ್ರೆ ಮೈಕ್ರೋ ಎಕಾನಮಿಕ್ಸ್ ಇಸ್ ದ ಸ್ಟಡೀಸ್ ದ ಸ್ಮಾಲ್ ಪೋರ್ಷನ್ ಆಫ್ ದ ಎಕಾನಮಿ, ಓನ್ಲಿ ಸ್ಮಾಲ್ ಯೂನಿಟ್ ಆಫ್ ದ ಎಕಾನಮಿನ ಬರುವಂಥ ಸ್ಮಾಲ್ ಬಗ್ಗೆ ಮಾತ್ರ ಸ್ಟಡಿ ಮಾಡುತ್ತೆ, ಅದನ್ನು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ಫಾರೆಸ್ಟ್ ಇರುತ್ತೆ ಅಂದ್ಕೊಳ್ಳಿ. ಫಾರೆಸ್ಟಲ್ಲಿ ಎಲ್ಲ ಟ್ರೀಸ್ ಬಗ್ಗೆ ಸ್ಟಡಿ ಮಾಡಲ್ಲ, ಓನ್ಲಿ ಒಂದೇ ಒಂದು ಟ್ರೀ ಬಗ್ಗೆ ಮಾತ್ರ ಸ್ಟಡಿ ಮಾಡೋದು, ಅದನ್ನು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಹಾಗೇನೆ ಮಾರ್ಕೆಟ್ ಅಂತ ತೊಗೊಂಡ್ರೆ ಮಾರ್ಕೆಟಲ್ಲಿ ತುಂಬ ಜನ ಕನ್ಸ್ಯೂಮರ್ಸ್ ಇರ್ತಾರೆ, ಯಾವುದಾದ್ರು ಒಂದೇ ಒಂದು ಕನ್ಸ್ಯೂಮರ್ ಬಗ್ಗೆ, ಇಂಡಿವಿಜುವಲ್ ಕನ್ಸ್ಯೂಮರ್ ಬಗ್ಗೆ ಸ್ಟಡಿ ಮಾಡೋದು ಅದನ್ನು ಮೈಕ್ರೋ ಎಕನಾಮಿಕ್ಸ್ ಅಂತೇಳಿ ರೆಫರ್ ಮಾಡ್ತೀವಿ. ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಎಕನಾಮಿಕ್ಸ್ ರೆಫರ್ಸ್ ಟು ದ ಅಗ್ರಿಗೇಟ್ ಕವರಿಂಗ್ ದ ಎಂಟೈರ್ ಎಕಾನಮಿ ಸಚ್ ಆಸ್ ಹೋಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಮ್ಯಾಕ್ರೋ ಎಕನಾಮಿಕ್ಸ್ನ ಅಗ್ರಿಗೇಟ್ ಕವರಿಂಗ್ ಎಂಟೈರ್ ಎಕಾನಮಿನ ಫುಲ್ ಓವರಾಲ್ ಆಗಿ ಕವರ್ ಮಾಡುತ್ತೆ. ಸಚ್ ಆಸ್ ಅಗ್ರಿಗೇಟ್ ಡಿಮ್ಯಾಂಡ್, ಅಗ್ರಿಗೇಟ್ ಸಪ್ಲೈ, ನ್ಯಾಷನಲ್ ಇನ್ಕಮ್, ಜನರಲ್ ವೇಜಸ್, ಎಂಪ್ಲಾಯ್ಮೆಂಟ್ ಎಕ್ಸೆಟ್ರಾ. ಸೊ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಫುಲ್ ಓವರಾಲ್ ಆಗಿ ಇಡೀ ಎಕಾನಮಿನ ಫುಲ್ ಓವರಾಲ್ ಆಗಿ ಒಂದು ಫುಲ್ ಹೋಲ್ ಪೋರ್ಷನ್ ಆಗಿ ಸ್ಟಡಿ ಮಾಡ್ತೀವಿ. ಹಾಗಾದರೆ ಯಾವ್ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ ಅಗ್ರಿಗೇಟ್ ಡಿಮ್ಯಾಂಡ್, ಫುಲ್ ಎಲ್ಲ ಕವರಿಂಗ್, ಮಾರ್ಕೆಟಲ್ಲಿರೋಂಥ ಎಲ್ಲಾದ್ರೂ ಕಮಾಡಿಟೀಸ್ದು ಡಿಮ್ಯಾಂಡ್ ಹೇಗಿದೆ ಅಂತೇಳಿ ರೆಫರ್ ಮಾಡ್ತಾ ಹೋಗ್ತೀವಿ. ಮಾರ್ಕೆಟಲ್ಲಿರೋದು ಹೇಗೆ ಸಪ್ಲೈ ಆಗ್ತಿದೆ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಸಪ್ಲೈ ಆಗ್ತಿದೆ, ಡಿಮ್ಯಾಂಡ್ ಯಾವ ಥರ ವೇರಿಯೇಷನ್ ಆಗ್ತಿದೆ, ಫುಲ್ ಎಲ್ಲ ಕಮಾಡಿಟಿ ಓವರಾಲ್ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನ್ಯಾಷನಲ್ ಇನ್ಕಮ್, ಓವರಾಲ್ ನ್ಯಾಷನಲ್ ಇನ್ಕಮ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಜನರಲ್ ವೇಜಸ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಮತ್ತು ಎಂಪ್ಲಾಯ್ಮೆಂಟ್ ಬಗ್ಗೆ ಸ್ಟಡಿ ಮಾಡ್ತೀವಿ, ನ್ಯಾಷನಲ್ ಇನ್ಕಮ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇದೆಲ್ಲದೂ ಕೂಡ ಯಾವುದ್ರಲ್ಲಿ ಸ್ಟಡಿ ಮಾಡ್ತೀವಿ ಅಂತ ಹೇಳಿದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಮೈಕ್ರೋ ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ಸ್ಮಾಲ್ ಯೂನಿಟ್ ಆಫ್ ದ ಎಕಾನಮಿ. ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ಅಗ್ರಿಗೇಟ್ ಕವರಿಂಗ್ ದ ಎಂಟೈರ್ ಎಕಾನಮಿ ಹ್ಯಾಸ್ ಎ ಹೋಲ್. ಒಂದು ಎಕ್ಸಾಂಪಲ್ ಕೊಡೋದಾದರೆ ಇನ್ಕಮ್ ಅಂತ ತಗೊಳ್ಳಿ. ಓಕೆ, ಇನ್ಕಮಲ್ಲಿ 3 ಮೆಂಬರ್ಸ್ ಇನ್ಕಮ್ ತೊಗೊಳ್ಳಿ, ಎಕ್ಸ್ ಇನ್ಕಮ್, ವೈ ಆ್ಯಂಡ್ ಝೆಡ್. ಓಕೆ, ಎಕಾನಮಿನಲ್ಲಿ ಇನ್ಕಮ್ ಬಗ್ಗೆ ರೆಫರ್ ಮಾಡ್ತಿದ್ವಿ. ಇನ್ಕಮಲ್ಲಿ ಓನ್ಲಿ ಎಕಾನಮಿ 3 ಮೆಂಬರ್ಸ್ ಇದ್ದಾರೆ ಮಾತ್ರ, ಜಸ್ಟ್ ಅಸಂಪ್ಷನ್ ಮಾಡ್ಕೊಳ್ಳಿ. ಎಕ್ಸ್ ಇನ್ಕಮ್, ಎಕ್ಸ್ ವೈ ಆ್ಯಂಡ್ ಝೆಡ್. ಎಕ್ಸ್ ಇನ್ಕಮ್ 1000 ರೂಪೀಸ್ ಎಕ್ಸಾಂಪಲ್ ಕೊಡ್ತಿರೋದು. ವೈ ಇನ್ಕಮ್ 2000 ರೂಪೀಸ್ ಇರುತ್ತೆ. ಝೆಡ್ ಇನ್ಕಮ್ ಎಷ್ಟಿರುತ್ತೆ ಅಂತೇಳಿದ್ರೆ 1000 ಇರುತ್ತೆ. ಸೊ ಓವರಾಲ್ ಇನ್ಕಮ್ ಎಷ್ಟಾಯ್ತು ಅಂತೇಳಿದ್ರೆ 4000 ರೂಪೀಸ್. ಓಕೆ, ಸೊ ಒಂದು ಇನ್ಕಮ್, ಎಕಾನಮಿಲಿ ಇನ್ಕಮ್ ಬಗ್ಗೆ ಸ್ಟಡಿ ಮಾಡ್ತಿದ್ವಿ. ಇನ್ಕಮಲ್ಲಿ ಓನ್ಲಿ 3 ಮೆಂಬರ್ಸ್ ಮಾತ್ರ ತೊಗೊಂಡಿದ್ವಿ, ಎಕ್ಸ್ ವೈ ಮತ್ತು ಝೆಡ್. ಎಕ್ಸ್ ಇನ್ಕಮ್ 1000 ರೂಪೀಸು, ವೈ ಇನ್ಕಮ್ 2000, ಝೆಡ್ ಇನ್ಕಮ್ 1000. ಈಗ ಮೈಕ್ರೋ ಎಕನಾಮಿಕ್ಸಲ್ಲಿ ಓನ್ಲಿ ಎಕ್ಸ್ ಇನ್ಕಮ್ ಬಗ್ಗೆ ಮಾತ್ರ ಸ್ಟಡಿ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಮೈಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸಲ್ಲಿ ಓನ್ಲಿ ಒಬ್ಬ ಪರ್ಸನ್ ಬಗ್ಗೆ ಅವ್ನ ಇನ್ಕಮ್ ಹೇಗಿದೆ, ಇನ್ಕಮ್ದು ಯಾವ್ಯಾವ ಸೋರ್ಸಸ್ ಆಫ್ ಇನ್ಕಮ್ ಇದೆ, ಯಾವ್ಯಾವ್ದ್ರಿಂದ ಇನ್ಕಮ್ ಬರ್ತಿದೆ, ಇದ್ರ ಬಗ್ಗೆ ಮಾತ್ರ ಓನ್ಲಿ ಯಾರ ಬಗ್ಗೆ ಸ್ಟಡಿ ಮಾಡ್ತಿದ್ವಿ, ಎಕ್ಸ್ ಇನ್ಕಮ್ ಬಗ್ಗೆ ಮಾತ್ರ ಸ್ಟಡಿ ಮಾಡಿದ್ರೆ ಅದನ್ನು ಮೈಕ್ರೋ ಎಕನಾಮಿಕ್ಸ್. ಯಾವ್ದ್ರ ಒಬ್ಬರ ಬಗ್ಗೆ ಮಾತ್ರ. ಅದೇ 4000 ರೂಪೀಸ್ ಬಗ್ಗೆ ಸ್ಟಡಿ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ದ ಮ್ಯಾಕ್ರೋ ಎಕನಾಮಿಕ್ಸ್. ಇದರಲ್ಲಿ ಎಕ್ಸ್ ಇನ್ಕಮ್, ವೈ ಇನ್ಕಮ್, ಝೆಡ್ ಇನ್ಕಮ್, ಫುಲ್ ಓವರಾಲ್ ಎಕಾನಮಿಲಿರುವಂಥ ಎಲ್ಲರ ಇನ್ಕಮ್ನು ಕೂಡ ಸ್ಟಡಿ ಮಾಡ್ತೀವಿ. ಓವರಾಲ್ 4000 ರೂಪೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದೇ ಮೈಕ್ರೋ ಎಕನಾಮಿಕ್ಸಲ್ಲಿ ಓನ್ಲಿ ಒಬ್ಬ ಬಗ್ಗೆ ಮಾತ್ರ, ಓನ್ಲಿ 1 ಪರ್ಸನ್ಸ್ ಇನ್ಕಮ್ ಬಗ್ಗೆ ಸ್ಟಡಿ ಮಾಡಿದ್ರೆ ಮ್ಯಾಕ್ರೋ ಎಕನಾಮಿಕಲಿ ಎಕಾನಮಿಲಿರುವಂಥ ಫುಲ್ ಪೋರ್ಷನ್ ಎಷ್ಟು ಜನ ಇದ್ದಾರೆ ಎಲ್ಲರದೂ ಕೂಡ ಇನ್ಕಮ್, ವಾಟ್ ಆರ್ ದ ಸೋರ್ಸಸ್ ಆಫ್ ಇನ್ಕಮ್, ಎಲ್ಲೆಲ್ಲಿಂದ ಬರ್ತಿದೆ ಇನ್ಕಮ್, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ರೆ ಅದನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಮೈಕ್ರೋ ಎಕನಾಮಿಕ್ಸು ಇಟ್ ಸ್ಟಡೀಸ್ ಓನ್ಲಿ ಸ್ಮಾಲ್ ಪೋರ್ಷನ್ ಆಫ್ ದ ಎಕಾನಮಿಲಿರುವಂಥ ಸ್ಮಾಲ್ ಪೋರ್ಷನ್ ಬಗ್ಗೆ ಮಾತ್ರ ಸ್ಟಡಿ ಮಾಡುತ್ತೆ. ಮ್ಯಾಕ್ರೋ ಎಕನಾಮಿಕ್ಸ್ ಯಾವುದ್ರ ಬಗ್ಗೆ ಸ್ಟಡಿ ಮಾಡುತ್ತೆ ಅಂತ ಹೇಳಿದ್ರೆ ಅಗ್ರಿಗೇಟ್ ಕವರಿಂಗ್ ದ ಎಂಟೈರ್ ಎಕಾನಮಿ ಆ್ಯಸ್ ಎ ಹೋಲ್ ಆಗಿ ಸ್ಟಡಿ ಮಾಡ್ತಾ ಹೋಗುತ್ತೆ. ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ಟಾಗೆ ಒಂದು ಫಾರೆಸ್ಟನ್ನು ತೊಗೊಂಡ್ರೆ ಒಂದು ಫಾರೆಸ್ಟಲ್ಲಿ ಒಂದೇ ಒಂದು ಕ್ಯಾಟಗರಿ ಆಫ್ ಟ್ರೀ ಬಗ್ಗೆ ಮಾತ್ರ ಸ್ಟಡಿ ಮಾಡಿದ್ರೆ ಅದನ್ನು ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಫಾರೆಸ್ಟಲ್ಲಿ ಇರಲಿ ಯಾವ್ಯಾವ ವೆರೈಟೀಸ್ ಕ್ಯಾಟಗರೀಸ್ ಆಫ್ ಟ್ರೀಸ್ ಇದೆ, ಎಷ್ಟೆಷ್ಟು ಟ್ರೀಸ್ ಇದೆ, ಅದ್ರದ್ದು ಗ್ರೋತ್ ಎಷ್ಟಿದೆ, ಇದ್ರ ಬಗ್ಗೆ ಎಲ್ಲ ಫುಲ್ ಓವರಾಲ್ ಇಡೀ ಫಾರೆಸ್ಟ್ ಬಗ್ಗೆ ಸ್ಟಡಿ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ದ ಮ್ಯಾಕ್ರೋ ಎಕನಾಮಿಕ್ಸ್. Next topic, difference between micro and macro economics. It's very important question in 4 marks. I will take 3 columns. First column parameters, another one microeconomics and macroeconomics. First parameter ಅಲ್ಲಿ ಫಸ್ಟ್ ಯಾವ ಡಿಫ್ರೆನ್ಸ್ ತಗೋತೀವಿ ಅಂತ ಹೇಳಿದ್ರೆ ಇಟ್ ಈಸ್ ದ ಮೆಥಡ್ ಆಫ್ ಸ್ಟಡಿ. ಅಂಡರ್ ಮೆಥಡ್ ಆಫ್ ಸ್ಟಡೀಸ್ ಮೈಕ್ರೋ ಎಕನಾಮಿಕ್ಸ್ ಈಸ್ ದ ಇಂಡಿವಿಜುವಲ್ ಯೂನಿಟ್. ಮೈಕ್ರೋ ಎಕನಾಮಿಕ್ಸ್ ಯಾವುದ್ರ ಬಗ್ಗೆ ಸ್ಟಡಿ ಮಾಡುತ್ತೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಎಕನಾಮಿಕ್ ಯೂನಿಟ್.
Okay. Macroeconomics is studies the aggregate economic unit. So first difference method of study ತಗೊಂಡಿದ್ದೀವಿ. Method of studies ಅಲ್ಲಿ microeconomic studies the individual economic unit such as individual demand, individual supply, individual consumer, individual commodity prices, individual income etc. So microeconomics only individual ಬಗ್ಗೆ ಮಾತ್ರ ಸ್ಟಡಿ ಮಾಡುತ್ತೆ. ಒಬ್ಬ ಕನ್ಸ್ಯೂಮರ್ ಬಗ್ಗೆ, ಒಂದು ಕಮೋಡಿಟಿ ಡಿಮ್ಯಾಂಡ್ ಬಗ್ಗೆ, ಒಂದು ಕಮೋಡಿಟಿ ಸಪ್ಲೈ ಬಗ್ಗೆ, ಒಂದು ಕಮೋಡಿಟೀಸು ಪ್ರೈಸಲ್ಲಿ ಯಾವ ಥರ ವೇರಿಯೇಷನ್ ಆಗ್ತಿದೆ, ಈ ಥರ ಓನ್ಲಿ ಒಂದು ಕಮೋಡಿಟಿ ಒನ್ ಪ್ರೈಸಸ್ ಈ ಥರ ಓನ್ಲಿ ಇಂಡಿವಿಜುವಲ್ ಬಗ್ಗೆ ಮಾತ್ರ ಸ್ಟಡಿ ಮಾಡಿದ್ರೆ ಇಸ್ ಕಾಲ್ಡ್ ದ ಮೈಕ್ರೋ ಎಕನಾಮಿಕ್ಸ್. ಓಕೆ. ನೆಕ್ಸ್ಟ್ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ aggregate economic unit. Macroeconomics is studies the it covering the aggregate economy has a whole of study ಮಾಡ್ತೀವಿ such as aggregate demand, aggregate supply, aggregate income, I mean national income, general wages, general employment and consumer. ಇಡೀ ಕನ್ಸ್ಯೂಮರ್ ಬಗ್ಗೆ, ಫುಲ್ ಅಗ್ರಿಗೇಟ್ ಡಿಮ್ಯಾಂಡ್ ಬಗ್ಗೆ, ಇಡೀ ಓವರಾಲ್ ಮಾರ್ಕೆಟ್ ಬಗ್ಗೆ, ಅಗ್ರಿಗೇಟ್ ಸಪ್ಲೈ ಬಗ್ಗೆ, ನ್ಯಾಷನಲ್ ಇನ್ಕಮ್ ಬಗ್ಗೆ ಫುಲ್ ಓವರಾಲ್ ಆಗಿ ಸ್ಟಡಿ ಮಾಡಿದ್ರೆ ಅದನ್ನು ಮ್ಯಾಕ್ರೋ ಎಕನಾಮಿಕ್ಸ್. ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಂಗೆ ಮೈಕ್ರೋ ಎಕನಾಮಿಕ್ಸಲ್ಲಿ ಒಬ್ಬ ಕನ್ಸ್ಯೂಮರ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಓನ್ಲಿ ಕನ್ಸ್ಯೂಮರ್ ಬಗ್ಗೆ ಮಾತ್ರ ಸ್ಟಡಿ ಮಾಡ್ತೀವಿ. ಅದ ಮ್ಯಾಕ್ರೋ ಎಕನಾಮಿನಲ್ಲಿ ಇಡೀ ಎಕಾನಮಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ಎಲ್ಲರದ್ದು ಕೂಡ ಇನ್ಕಮ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಅವರು ಸೋರ್ಸಸ್ ಆಫ್ ಇನ್ಕಮ್ ಹೇಗಿದೆ ಅಂತೇಳಿ ಸ್ಟಡಿ ಮಾಡಿದ್ರೆ ಅದನ್ನು ಮ್ಯಾಕ್ರೋ ಎಕನಾಮಿಕ್ಸ್. ನೆಕ್ಸ್ಟ್ ಸೆಕೆಂಡ್ ಡಿಫ್ರೆನ್ಸ್ ಈಸ್ ಸ್ಕೋಪ್. ಸ್ಕೋಪ್ ಅಂಡರ್ ಸೆಕೆಂಡ್ ಡಿಫ್ರೆನ್ಸ್ ಸ್ಕೋಪ್ ತೊಗೊಂಡಿದ್ದೀವಿ. ಮೈಕ್ರೋ ಎಕನಾಮಿಕ್ ಸ್ಕೋಪ್ ಈಸ್ ವೆರಿ ನ್ಯಾರೋ. ಮ್ಯಾಕ್ರೋ ಎಕನಾಮಿಕ್ ಸ್ಕೋಪ್ ಈಸ್ ವೈಡರ್. ಓಕೆ. ಸೆಕೆಂಡ್ ಡಿಫ್ರೆನ್ಸ್ ಸ್ಕೋಪಲ್ಲಿ ಮೈಕ್ರೋ ಎಕನಾಮಿಕ್ ಸ್ಕೋಪ್ ಈಸ್ ವೆರಿ ನ್ಯಾರೋ ಬಿಕಾಸ್ ಇಟ್ ಸ್ಟಡೀಸ್ ದ ಸ್ಮಾಲ್ ಪೋರ್ಷನ್ಸ್ ಆಫ್ ದ ಎಕಾನಮಿ. ಮ್ಯಾಕ್ರೋ ಎಕನಾಮಿಕ್ ಸ್ಕೋಪ್ ಈಸ್ ವೈಡರ್ ಬಿಕಾಸ್ ಇಟ್ ಸ್ಟಡೀಸ್ ದ ಲಾರ್ಜ್ ಪೋರ್ಷನ್ ಆಫ್ ದ ಎಕಾನಮಿ. Next, third one is main tools. The microeconomic main tools are individual demand and individual supply. Individual demand and individual supply. Macroeconomic main tools are aggregate demand and aggregate supply. ಸೊ ಥರ್ಡ್ ಡಿಫ್ರೆನ್ಸ್ ಮೇನ್ ಟೂಲ್ಸ್. ಮೈಕ್ರೋ ಎಕನಾಮಿಕ್ಸ್ ಮೇನ್ ಟೂಲ್ಸ್ ಏನಂತ ಹೇಳಿದ್ರೆ ಇಂಡಿವಿಜುವಲ್ ಡಿಮ್ಯಾಂಡ್ ಮತ್ತು ಇಂಡಿವಿಜುವಲ್ ಸಪ್ಲೈ. ಆಲ್ರೆಡಿ ಹೇಳಿದಂಗೆ ಓನ್ಲಿ ಇಂಡಿವಿಜುವಲ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡುತ್ತೆ, ಇಂಡಿವಿಜುವಲ್ ಡಿಮ್ಯಾಂಡ್ ಇಂಡಿವಿಜುವಲ್ ಸಪ್ಲೈ ಬಗ್ಗೆ ಸ್ಟಡಿ ಮಾಡುತ್ತೆ. ಎಕಾನಮಿನಲ್ಲಿ ಮಾರ್ಕೆಟಲ್ಲಿ ಡಿಮ್ಯಾಂಡು ಒಂದೇ ಒಂದು ಕಮೋಡಿಟಿದಿಲ್ಲ, ಒಬ್ಬರೊಬ್ರು ಕನ್ಸ್ಯೂಮರ್ಸ್ದು ಡಿಮ್ಯಾಂಡ್ ಅವ್ರು ಒಂದು ಕಮೋಡಿಟೀಸ್ದು ಸಪ್ಲೈ ಹೇಗಿದೆ, ಅವ್ರು ಒಬ್ರದ್ದು ಒಂದು ಕಮೋಡಿಟೀಸ್ದು ಸಪ್ಲೈ ಹೇಗಾಗ್ತಿದೆ ಅಂತೇಳಿ ಓನ್ಲಿ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಮಾಡ್ತೀವಿ. Other macroeconomics, it studies the aggregate demand and aggregate supply because it covers the entire economy has a whole of study ಮಾಡ್ತೀವಿ. ಇಡೀ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಡೀ ಮಾರ್ಕೆಟಲ್ಲಿರೋಂಥ ಕಮೋಡಿಟೀಸ್ದು ಡಿಮ್ಯಾಂಡ್ ಹೇಗಿದೆ, ಸಪ್ಲೈ ಹೇಗಿದೆ, ಕಮೋಡಿಟೀಸಲ್ಲಿ ಪ್ರೈಸ್ ವೇರಿಯೇಷನ್ ಹೇಗಾಗ್ತಿದೆ ಅಂತೇಳಿ ರೆಫರ್ ಮಾಡೋದು ಮ್ಯಾಕ್ರೋ ಎಕನಾಮಿಕ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಈಸ್ ಈಕ್ವಿಲಿಬ್ರಿಯಮ್ ಅನಾಲಿಸಿಸ್. Fourth difference is equilibrium analysis. Under equilibrium analysis, economics is the partial equilibrium analysis. Macroeconomics is a general equilibrium analysis. So microeconomics is a partial equilibrium analysis. Macroeconomics is a general equilibrium analysis.
ಸೊ 4 ಡಿಫ್ರೆನ್ಸ್ ಈಕ್ವಿಲಿಬ್ರಿಯಮ್ ಅನಾಲಿಸಿಸ್ ತೊಗೊಂಡಿದ್ವಿ. ಈಕ್ವಿಲಿಬ್ರಿಯಮ್ ಅನಾಲಿಸಿಸ್ ಮೈಕ್ರೋ ಎಕನಾಮಿಕ್ಸ್ ಇಸ್ ಎ ಪಾರ್ಷಿಯಲ್ ಈಕ್ವಿಲಿಬ್ರಿಯಮ್ ಅನಾಲಿಸಿಸ್. ಮೈಕ್ರೋ ಎಕನಾಮಿಕ್ಸು ಓನ್ಲಿ ಪಾರ್ಷಿಯಲ್ ಬಗ್ಗೆ ಮಾತ್ರ ಸ್ಟಡಿ ಮಾಡುತ್ತೆ ಅಂತ. ಬಿಕಾಸ್ ಏನಕ್ಕೆ ಪಾರ್ಷಿಯಲ್ ಬಗ್ಗೆ ಮಾತ್ರ ಸ್ಟಡಿ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಫರ್ದರ್ ಚಾಪ್ಟರ್ಗೆ ಹೋದಾಗೆಲ್ಲ ಗೊತ್ತಾಗುತ್ತೆ. ಮೈಕ್ರೋ ಎಕನಾಮಿಕ್ಸ್ ಈಸ್ ಬೇಸ್ಡ್ ಆನ್ ಅಸಂಪ್ಷನ್. ಮೈಕ್ರೋ ಎಕನಾಮಿಕ್ಸ್ ಯಾವಾಗಲೂ ಕೂಡ ಅಸಂಪ್ಷನ್ ಮೇಲೆ ಬೇಸಾಗಿರುತ್ತೆ. ಯಾವ ಥಿಯರೀಸ್ ತೊಗೋಬೋದು, ಯಾವ ಥಿಯರೀಸ್ ತೊಗೊಂಡ್ರು ಕೂಡ ಅದ್ರಲ್ಲಿ ಥಿಯರೀಸಲ್ಲೆಲ್ಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ಲ ಕೂಡ ಅಸಂಪ್ಷನ್ ಬೇಸ್ ಮೇಲೆ ಕೂಡ ಥಿಯರಿನ ಮಾಡಿರ್ತಾರೆ. ಯಾವುದು ಕೂಡ ಪಾರ್ಷಿಯಲ್ ಆಗಿ ಮಾತ್ರ ಮಾಡಿರ್ತಾರೆ ಹೊರತು ಫುಲ್ ಜನರಲ್ ಆಗಿ ತೊಗೊಂಡಿರಲ್ಲ. ಎಲ್ಲ ಥಿಯರೀಸ್ ಕೂಡ ಅಸಂಪ್ಷನಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನೊಂದು ಥಿಯರಿ ತೊಗೊಂಡಿದ್ದೀನಿ. ಯಾವ ಥಿಯರಿ ಅಂತ ಹೇಳಿದ್ರೆ ಲಾ ಆಫ್ ಡಿಮ್ಯಾಂಡ್ ತೊಗೊಂಡ್ವಿ. ಲಾ ಆಫ್ ಡಿಮ್ಯಾಂಡ್ ಏನು ಸ್ಟೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ when the price is increases, the demand for good is decreases. The price is decreases, the demand for good is increases. So law of demand other things remaining constant, other things na constant ಆಗಿ ಇಟ್ಕೊಂಡು only 2 factors ತಗೊಂಡಿದೆ. ಯಾವ್ದು ಅಂತ ಹೇಳಿದ್ರೆ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್. ಓಕೆ, ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಇಟ್ಕೊಂಡು ಓನ್ಲಿ it takes the 2 factors. The first factor is price, another one is demand. When the price is increases, the demand for good is decreases. Okay, when the price is decreases, the demand for good is increases. So there is a inverse relationship between price and demand. Theory starting ಅಲ್ಲಿ ಇರುತ್ತೆ ಅದರ್ ಥಿಂಗ್ ರಿಮೈನಿಂಗ್ ಕಾನ್ಸ್ಟೆಂಟ್ ಅಂತ. ಅದರ್ ಥಿಂಗ್ ರಿಮೈನಿಂಗ್ ಕಾನ್ಸ್ಟೆಂಟ್ ಆಗಿ ಇಟ್ಕೋಬೇಕಂತ. ಯಾವ್ಯಾವ್ದು ಅದರ್ ಥಿಂಗ್ ರಿಮೈನಿಂಗ್ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಇನ್ಕಮ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಆ್ಯಂಡ್ ಪ್ರೈಸ್ ಆಫ್ ಅದರ್ ಗುಡ್ ಆರ್ ರಿಲೇಟೆಡ್ ಗುಡ್. ಈ 3 ಫ್ಯಾಕ್ಟರ್ಸ್ನ ಕಾನ್ಸ್ಟೆಂಟಾಗಿ ಇಟ್ಕೊಂಡು ಓನ್ಲಿ 2 ಫ್ಯಾಕ್ಟರ್ಸ್ನ ಮಾತ್ರ ತೊಗೊಳುತ್ತೆ. ಯಾವುದು ಲಾ ಆಫ್ ಡಿಮ್ಯಾಂಡ್. ಯಾವ್ದು ಅಂತ ಹೇಳಿದ್ರೆ ಪ್ರೈಸ್ ಮತ್ತು ಡಿಮ್ಯಾಂಡ್. ಈ ಪ್ರೈಸ್ ಆ್ಯಂಡ್ ಡಿಮ್ಯಾಂಡಲ್ಲಿ ವೇರಿಯೇಷನ್ ಆದಾಗ ಲಾ ಆಫ್ ಡಿಮ್ಯಾಂಡ್ನ ಸ್ಟೇಟ್ ಮಾಡ್ತಾ ಹೋಗ್ತಾರೆ. ಅದರ್ ಥಿಂಗ್ಸ್ನೆಲ್ಲ ಏನು ಮಾಡಿದೆ ಅಸಂಪ್ಷನ್ ಆಗಿ ಕಾನ್ಸ್ಟೆಂಟಾಗಿ ಇಟ್ಕೊಂಡಿದೆ. ಸೊ ಅದಕ್ಕೋಸ್ಕರ ಮೈಕ್ರೋ ಎಕನಾಮಿಕ್ಸ್ ಇಸ್ ಎ ಪಾರ್ಷಿಯಲ್ ಈಕ್ವಿಲಿಬ್ರಿಯಮ್ ಅನಾಲಿಸಿಸ್. ಓನ್ಲಿ ಎಲ್ಲ ಥಿಯರೀಸ್ ಕೂಡ ಆಲ್ಮೋಸ್ಟ್ ಆಲ್ ಥಿಯರೀಸ್ ಇಸ್ ಬೇಸ್ಡ್ ಆನ್ ಅಸಂಪ್ಷನ್ ಮೇಲೆ ಇರೋದ್ರಿಂದ ಇದನ್ನು ಪಾರ್ಷಿಯಲ್ ಈಕ್ವಿಲಿಬ್ರಿಯಮ್ ಅನಾಲಿಸಿಸ್ ಅಂತ ಹೇಳ್ತೀವಿ. Macroeconomics is called the general equilibrium analysis because macroeconomics ನಲ್ಲಿ ಎಲ್ಲ ಫ್ಯಾಕ್ಟರ್ಸ್ ಬಗ್ಗೆನೂ ಕೂಡ ಕನ್ಸಿಡರೇಷನ್ ಮಾಡುತ್ತೆ. ಫುಲ್ ಓವರಾಲ್ ಆಗಿ ಥಿಂಕ್ ಮಾಡುತ್ತೆ. ಓವರಾಲ್ ಎಲ್ಲ ಫ್ಯಾಕ್ಟರ್ಸ್, ಎಕಾನಮಿಲಿರುವಂಥ ಎಲ್ಲ ಫ್ಯಾಕ್ಟರ್ಸ್ ಯಾವುದೋ ಒಂದು ತೊಗೊಂಡ್ರೆ ಒಂದು ಸಿಚುವೇಶನ್ ತೊಗೊಂಡ್ರೆ ಅದರಲ್ಲಿರೋ ಎಲ್ಲ ಫ್ಯಾಕ್ಟರ್ಸ್ನೂ ಕೂಡ ಕನ್ಸಿಡರ್ ಮಾಡುತ್ತೆ. ಅದ ಮೈಕ್ರೋ ಎಕನಾಮಿಕ್ಸ್ ಸಮ್ ಥಿಂಗ್ಸ್ನ ಏನು ಮಾಡುತ್ತೆ ಅಸಂಪ್ಷನಲ್ಲಿ ಇಟ್ಬಿಡುತ್ತೆ. ಕಾನ್ಸ್ಟೆಂಟಾಗಿ ಇಟ್ಕೊಂಡು ಥಿಯರಿನ ಬೇಸ್ ಮಾಡ್ತಾ ಹೋಗ್ತೇವೆ. ದಟ್ಸ್ ವೈ ಮೈಕ್ರೋ ಎಕನಾಮಿಕ್ಸ್ ಇಸ್ ಎ ಪಾರ್ಷಿಯಲ್ ಈಕ್ವಿಲಿಬ್ರಿಯಮ್ ಅನಾಲಿಸಿಸ್. ಮ್ಯಾಕ್ರೋ ಎಕನಾಮಿಕ್ಸ್ ಇಸ್ ಎ ಜನರಲ್ ಈಕ್ವಿಲಿಬ್ರಿಯಮ್ ಅನಾಲಿಸಿಸ್. ನೆಕ್ಸ್ಟ್ ಲಾಸ್ಟ್ 5th ಪಾಯಿಂಟ್, ಅದರ್ ನೇಮ್. ಇನ್ ಅದರ್ ನೇಮ್ ಮೈಕ್ರೋ ಎಕನಾಮಿಕ್ಸ್ ಇಸ್ ಆಲ್ಸೋ ಕಾಲ್ಡ್ ಪ್ರೈಸ್ ಥಿಯರಿ. Macroeconomics is also called income and employment theory. ಓಕೆ, ಸೊ ಮೈಕ್ರೋ ಎಕನಾಮಿಕ್ಸ್ಗೆ ಇನ್ನೊಂದು ನೇಮ್ ಏನಿದೆ ಪ್ರೈಸ್ ಥಿಯರಿ ಅಂಥೇಳಿ. ಮ್ಯಾಕ್ರೋ ಎಕನಾಮಿಕ್ಸ್ದು ಇನ್ನೊಂದು ನೇಮ್ ಏನಿದೆ ಏನಂತ ಹೇಳಿದ್ರೆ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ theory. So this is the difference between microeconomics and macroeconomics. It's very important question in 4 marks. In the first difference, method of study. Under method of study, microeconomics studies the individual economic units such as individual demand, individual supply, particular commodity, individual consumers, etc. Macroeconomics studies the aggregate economic unit such as aggregate demand, aggregate supply, general wages, general employment and national income, foreign trade, foreign income, etc. And the second difference is scope. Microeconomic scope is very narrow because it studies the small portion of the economy. That's why its scope is very narrow. Macroeconomic scope is very wider because it studies the large portion of the economy. Next, third difference is main tools. Microeconomic main tools are individual demand and individual supply. Macroeconomic main tools are aggregate demand and aggregate supply. Next one is equilibrium analysis. Under equilibrium analysis, microeconomics is the partial equilibrium analysis because microeconomics is based on the assumption. Assumption ಮೇಲೆ ಥಿಯರೀಸ್ನ ಬೇಸ್ ಆಗಿರೋದ್ರಿಂದ ಓನ್ಲಿ ಆಫ್ ಬಗ್ಗೆ ಮಾತ್ರ ಸ್ಟಡಿ ಮಾಡೋದ್ರಿಂದ ಈಕ್ವಿಲಿಬ್ರಿಯಮ್ ಅನಾಲಿಸಿಸ್ ಅಂತ ಹೇಳ್ತೀವಿ. partial equilibrium analysis anteli. Macroeconomics is the general equilibrium analysis.
In the last difference, other name, microeconomics is also called price theory. Macroeconomics is also called the income and employment theory. So this is the main difference between micro and macroeconomics. In the today class, we learned about what do you mean by economics and subject matter of economics and meaning of microeconomics and macroeconomics, and also we learned about difference between micro and macroeconomics. Thank you.